ಒಬ್ಬ ಯೂಟ್ಯೂಬರ್ಗೆ ಅನಾಲಿಟಿಕ್ಸ್ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಆ ಚಾನಲ್ನ ಗ್ರೋ ಮಾಡಲಿಕ್ಕೆ ಬೇಕಾದಂತ ಟಿಪ್ಸ್ಗಳು ಇನ್ಫಾರ್ಮೇಶನ್ಗಳು ಅನಾಲಿಟಿಕ್ಸ್ ಇಂದ ಸಿಗ್ತವೆ. ನೀವು ಒಮ್ಮೆ ಅನಾಲಿಟಿಕ್ಸ್ ಹೋಗಿ ನೋಡಿ, ಕಂಪ್ಲೀಟ್ ನಿಮ್ಮ ಯೂಟ್ಯೂಬ್ ಸೆಟಪ್ ಅಲ್ಲಿ ಯಾವ್ಯಾವ ತರ ವಿಡಿಯೋಗಳು ಇರಬೇಕು, ಯಾರು ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಮತ್ತೆ ನಿಮ್ಮ ವಿಡಿಯೋಗಳನ್ನ ನೋಡ್ತಕ್ಕಂಥವ್ರು ಬೇರೆ ಯಾವ್ಯಾವ ಚಾನಲ್ಗಳನ್ನ ನೋಡ್ತಾ ಇದ್ದಾರೆ, ಮತ್ತೆ ಯಾವ್ಯಾವ ಏಜ್ ಇಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಯಾವ ರೀತಿಯಾದ ಕಂಟೆಂಟ್ ಅನ್ನ ಮಾಡಿದ್ರೆ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ, ಯೂಟ್ಯೂಬ್ ಸಪೋರ್ಟ್ ಮಾಡಿ ವಿಡಿಯೋ ವೈರಲ್ ಆಗಕ್ಕೆ ಚಾನ್ಸ್ ಇರುತ್ತೆ, ಜೊತೆಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಗೈನ್ ಆಗ್ತಾರೆ. ಇಷ್ಟೆಲ್ಲ ಯೂಟ್ಯೂಬ್ ಡಾಸ್ ಬೋರ್ಡ್ ಅಲ್ಲಿ ನಮ್ಗೆ ಸಿಗ್ತದೆ. ಅದು ಅನಾಲಿಟಿಕ್ಸ್ ಪೇಜ್ ಅಲ್ಲಿ ಅಂತ ಹೇಳಿದ್ರೆ ಯಾಕೆ ಅದನ್ನ ಒಮ್ಮೆ ನೋಡಬಾರ್ದು? ಆ ವಿಚಾರನ ನಾನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೋ ತಪ್ಪದೆ ಈ ವಿಡಿಯೋನ ನೋಡಿ. ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಈ ಮಾಹಿತಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಯೂಟ್ಯೂಬ್ ಸೆಟಪ್ ಬಗ್ಗೆನೆ ಇದರಲ್ಲಿ ವಿಡಿಯೋಗಳು ಇರ್ತವೆ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಮೂಲಕ ನಿಮ್ ಬಂದ್ ತಲುಪ್ತವೆ. ಬನ್ನಿ ವಿಡಿಯೋನ ಆರಂಭ ಮಾಡೋಣ. ಲೈವ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಬನ್ನಿ ಡಾಸ್ ಬೋರ್ಡ್ಗೆ ಬಂದ್ಬಿಡಿ. ಯಾಕೆಂದ್ರೆ ನಿಮ್ಗೆ ಡಾಸ್ ಬೋರ್ಡ್ ಬರೋದು ಗೊತ್ತು. ಆದಿಸೆಂದಾಗಿ ಡಾಸ್ ಬೋರ್ಡ್ ಬಂದ್ಬಿಡಿ. ಡಾಸ್ ಬೋರ್ಡ್ ಬಂದ್ರೆ ನಿಮ್ಗೆ ಈ ತರ ಡಾಸ್ ಬೋರ್ಡ್ ಕಾಣಿಸುತ್ತೆ. ಅಂದ್ರೆ ನೀವು ಅಪ್ಲೋಡ್ ಮಾಡಿರೋ, ಅಂದ್ರೆ ರೀಸೆಂಟ್ ಅಪ್ಲೋಡ್ ಮಾಡಿರೋ ವಿಡಿಯೋ ಕಾಣಿಸುತ್ತೆ. ಮತ್ತೆ ಅದರ ಒಂದು ಏನು ರ್ಯಾಂಕಿಂಗ್ಸ್ ಇದೆ, ಅದು ವ್ಯೂಸ್, ಇಂಪ್ರೆಷನ್, ಕ್ಲಿಕ್ ಥ್ರೋ ರೇಟ್ಸ್ ಇದೆಲ್ಲ ತೋರಿಸುತ್ತೆ. ನಿಮ್ಗೆ ಇಲ್ಲಿ ಗೊತ್ತಿರುತ್ತೆ ನೋಡಿ, ಇದೆಲ್ಲ ನೀಟಾಗಿ ಗೊತ್ತಿರುತ್ತೆ. ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಲೈವ್ ಸಬ್ಸ್ಕ್ರೈಬರ್ಸ್ ಎಷ್ಟು ಬರ್ತಾರೆ ಅದೆಲ್ಲ ಗೊತ್ತಾಗುತ್ತೆ. ಅದು ಇನ್ನೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಇವತ್ತು ಅನಾಲಿಟಿಕ್ಸ್ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಈಗ ಡಾಸ್ ಬೋರ್ಡ್ ಬಂದ್ರೆ ಇಷ್ಟು ಮಾತ್ರ ನಿಮ್ಗೆ ಗೊತ್ತಾಗ್ತಾ ಇದೆ. ಕೆಳಗಡೆ ಪಬ್ಲಿಷ್ಡ್ ವಿಡಿಯೋಗಳು ಒಂದು 4 ವಿಡಿಯೋಗಳು ಕೂಡ ಕಾಣಿಸ್ತವೆ ನಿಮ್ಗೆ. ಆಮೇಲೆ ಶಾಪಿಂಗ್ ಅಲ್ಲಿ ಎಷ್ಟು ನಿಮ್ಗೆ ಅರ್ನಿಂಗ್ ಆಗಿದೆ, ಮತ್ತೆ ಕಾಮೆಂಟ್ಸ್ ಯಾವ್ಯಾವ ಬಂದಿವೆ, ಇವೆಲ್ಲವೂ ಕೂಡ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿ, ಕುಳಿತುಕೊಂಡು ನೀಟಾಗಿ ಅಬ್ಸರ್ವ್ ಮಾಡಿ, ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇಲ್ಲಿ ನೋಡಿ, ಲಾಸ್ಟ್ 28 ಡೇಸ್ ಅಲ್ಲಿ ನಿಮ್ಮ ವ್ಯೂ ಸಮ್ಮರಿ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ಬಿಡುತ್ತೆ. ವಾಚ್ ಟೈಮು, ಎಸ್ಟಿಮೇಟೆಡ್ ರೆವಿನ್ಯೂ, ಬರೀ ಇದೇ ಚಾರ್ಟ್ ತೋರಿಸ್ಬಿಡುತ್ತೆ ನೋಡಿ. ವ್ಯೂಸ್ ನೋಡಿ 68.6 ಇದೆ. ವಾಚ್ ಟೈಮು 3.7K ಇದೆ. ಎಸ್ಟಿಮೇಟೆಡ್ ರೆವಿನ್ಯೂ ಇದೆ. ಸರಿ, ಹೀಗೆ ಒಂದಷ್ಟು ನಿಮ್ಗೆ ಇಲ್ಲಿ ಸಮ್ಮರೈಸ್ ಮಾಡಿ ತೋರಿಸ್ಬಿಡುತ್ತೆ. ಇನ್ ಬಿಟ್ರೆ ಅನಾಲಿಟಿಕ್ಸ್ ಅಲ್ಲಿ ನೀವು ಇನ್ ಡೆಪ್ತ್ ನೋಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಎಡಗಡೆ ಡಾಸ್ ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಇದೆಯಲ್ಲ, ಇಲ್ಲಿಗೆ ಬರಬೇಕು. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ ನೋಡಿ. ಓವರ್ ವ್ಯೂ, ಟೋಟಲ್ ಅನಾಲಿಟಿಕ್ಸ್ ಏನು ಅನ್ನೋದನ್ನ ಇದು ತೋರಿಸುತ್ತೆ. ಫಸ್ಟ್ ಅದನ್ನ ನೋಡೋಣ. ನೋಡಿ, ಅಲ್ಲಿ ನಾವು ಒಂದು ಸಮ್ಮರೈಸ್ ಮಾಡಿ ನೋಡಿದ್ವಲ್ಲ, ಅದ್ರ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಮತ್ತೆ ಇದ್ರಲ್ಲೊಂದು ಚಾರ್ಟ್ ಇರುತ್ತೆ. ಇಲ್ಲಿ ಯಾವ್ಯಾವ ದಿನ ಏನೇನು, ಯಾವ್ಯಾವ ದಿನ ಯಾವ್ಯಾವ ವಿಡಿಯೋನ ನೀವು ಅಪ್ಲೋಡ್ ಮಾಡಿದ್ರಿ, ಯಾವ ಡೇಟ್ಗೆ ಎಷ್ಟೆಷ್ಟು ನಿಮ್ಗೆ ವ್ಯೂಸ್ ಬಂದಿದೆ, ಅದೆಲ್ಲವೂ ಕೂಡ ಇಲ್ಲಿ ಒಂದು ಚಾರ್ಟ್ ನಿಮ್ಗೆ ತೋರಿಸುತ್ತೆ ನೋಡಿ. ಇಲ್ಲಿ ಡೇಟ್ಗಳು ಕೂಡ ತೋರಿಸ್ತಾ ಹೋಗುತ್ತೆ, ಯಾವ ಡೇಟ್ ಇಲ್ಲಿ ಅಂತಕ್ಕಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದು ಒಂದು ತರದಲ್ಲಿ ನೀವು ಅನಾಲಿಟಿಕ್ಸ್ ನ ನೋಡೋದಾದ್ರೆ, ನೆಕ್ಸ್ಟ್ ನೀವು ಕಂಟೆಂಟ್ ವೈಸ್ ಕೂಡ ನೋಡ್ಬೋದು. ಕಂಟೆಂಟ್ ವೈಸ್ ನೀವು ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಹಾಗೂ ಕೂಡ ನಿಮ್ಗೆ ಅನಾಲಿಟಿಕ್ಸ್ ಯಾವ ತರ ನಿಮ್ಗೆ ಶೋ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ನಾನೀಗ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಬನ್ನಿ ನೋಡೋಣ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ ನೋಡಿ. ಕಂಟೆಂಟ್ ಬಂದಿದ್ದೀನಿ, ಇಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ. ಕಂಟೆಂಟ್ ಅಲ್ಲೂ ಕೂಡ ನಿಮ್ಗೆ ವ್ಯೂಸ್ ತೋರಿಸುತ್ತೆ, ಇಂಪ್ರೆಷನ್ ಕೂಡ ತೋರಿಸುತ್ತೆ. ಇಂಪ್ರೆಷನ್ ಹೇಗಿದೆ, ಈ ವಿಡಿಯೋಗಳಿಗೆ ಹೇಗಿದೆ ಇಂಪ್ರೆಷನ್ ಅಂತಕ್ಕಂಥ ತೋರಿಸುತ್ತೆ. ಇನ್ನು ಇಂಪ್ರೆಷನ್ ಕ್ಲಿಕ್ ಥ್ರೋ ರೇಟ್ಗಳು ಕೂಡ ತೋರಿಸುತ್ತೆ. ನಿಮ್ಗೆ ಇಂಪ್ರೆಷನ್ ಕ್ಲಿಕ್ ಥ್ರೋ ರೇಟು 5 ಮೇಲಿದ್ರೆ ಒಳ್ಳೇದು. 5 ಮೇಲೆ ಇರುವಂಗೆ ಒಂಚೂರು ನೋಡ್ಕೊಳ್ಳಿ. ಯೂಟ್ಯೂಬ್ ನಿಮಗೆ ಒಂದಲ್ಲ ಒಂದು ಕಾಲದಲ್ಲಿ ಸಪೋರ್ಟ್ ಮಾಡಿ ನಿಮ್ಮ ವಿಡಿಯೋನ ವೈರಲ್ ಮಾಡುತ್ತೆ. ಇನ್ನು ಆವರೇಜ್ ವ್ಯೂ ಡ್ಯೂರೇಷನ್ಸ್ ಇದೆ, ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ಓವರ್ ಆಲ್ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು ಉಳಿದಂತೆ ನೀವು ವಿಡಿಯೋ ವೈಸ್ ಕೂಡ ಇಲ್ಲಿ ಕೆಳಗಡೆ ನೋಡ್ಬೋದು, ಎಷ್ಟು ಪರ್ಸೆಂಟ್ ವಾಚ್ ಇದೆ, ವಾಚಿಂಗ್ ಟೈಮ್ಸ್ ಇದೆ ಅಂತಕ್ಕಂಥದ್ದನ್ನ ವಿಡಿಯೋ ವೈಸ್ ನೋಡಿ. ಇಲ್ಲಿ ನೀವು ಅಪ್ಲೋಡ್ ಮಾಡಿರೋ ವಿಡಿಯೋಗಳೆಲ್ಲ ಇಲ್ಲಿ ಇರ್ತವೆ, ಇವುಗಳನ್ನ ನೀವು ನೋಡ್ಬೋದು.
ಅಂಡ್ ದೆನ್ ಹೌ ವ್ಯೂವರ್ಸ್ ಫೈಂಡ್ ಯುವರ್ ವಿಡಿಯೋಸ್, ಯಾವ ತರ ನಿಮ್ಮ ವಿಡಿಯೋಸ್ ಅನ್ನ ಫೈಂಡ್ ಮಾಡ್ತಾರೆ ಯಾರು ವ್ಯೂವರ್ಸ್ ಅಂತ ಓವರ್ ಆಲ್ ಕೊಟ್ಬಿಡ್ತಾರೆ. ಬ್ರೌಸ್ ಫೀಚರ್ ಇಂದನಾ, ಸಜೆಸ್ಟೆಡ್ ವಿಡಿಯೋ ಇದೆನಾ, ಯೂಟ್ಯೂಬ್ ಸರ್ಚ್ ಇಂದನಾ, ಎಕ್ಸ್ಟರ್ನಲ್ ಇಂದನಾ, ಅದರ್ ಯೂಟ್ಯೂಬ್ ಫ್ಯೂಚರ್ಸ್ ಇಂದನಾ, ಅದರ್ಸ್ ಇಂದನಾ. ನೋಡಿ ಈಗ ನನ್ನ ಚಾನಲ್ಗೆ ಬ್ರೌಸ್ ಫ್ಯೂಚರ್ಸ್ ಇಂದಾನೆ ಹೆಚ್ಚು ಜನ ಬರ್ತಾ ಇದ್ದಾರೆ. 27.6% ಬ್ರೌಸ್ ಮಾಡ್ತಾರೆ. ವಿಡಿಯೋಗಳನ್ನ ಬ್ರೌಸ್ ಮಾಡಿದಾಗ ನನ್ನ ವಿಡಿಯೋ ಶೋ ಆಗುತ್ತೆ. ಈ ತರ ನೀವು ಕಾಪಾಡ್ಕೋಬೇಕು. ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನೀವು ಏನು ಕೀವರ್ಡ್ಸ್ ಹ್ಯಾಶ್ ಟ್ಯಾಗ್ಸ್ ಹಾಕ್ತಿರೋ ಮತ್ತೆ ಥಂಬ್ಲೈನ್ ಇದು ಹಾಕ್ತಿರೋ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ವಿಡಿಯೋನ ರೆಕಗ್ನೈಸ್ ಮಾಡ್ಲಿಕ್ಕೆ. ಅದನ್ನ ಹೇಳ್ತಾ ಹೋಗ್ತಾರೆ ನನ್ನ ಚಾನಲ್ ಅಲ್ಲಿ. ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಯೂಟ್ಯೂಬ್ಗೆ ಅಂತಾನೆ ಈ ಚಾನಲ್ ಇರೋದ್ರಿಂದ ನಿಮ್ಗೆ ಹೆಚ್ಚು ಹೆಲ್ಪ್ ಆಗುತ್ತೆ. ಇನ್ನು ಎಕ್ಸ್ಟರ್ನಲ್ ಯೂಟ್ಯೂಬ್ ಸರ್ಚ್ ಇದೆಲ್ಲ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಬೇಕಾದ್ರೆ ಕ್ಲಿಕ್ ಮಾಡಿ ಇನ್ ಡೆಪ್ತ್ ಆಗಿ ನೋಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಇನ್ನು ಅದ್ರ ಪಕ್ಕದಲ್ಲಿ ಟಾಪ್ ವಿಡಿಯೋಸ್ ಇನ್ ಲಾಸ್ಟ್ 28 ಡೇಸ್ ಅಂತ ಹೇಳ್ತಾರೆ. ಯಾವ್ಯಾವ ವಿಡಿಯೋ ನಿಮ್ಗೆ ಟಾಪ್ ಎಲ್ಲಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೊಟ್ಬಿಡ್ತಾರೆ. ನೋಡಿ, ಬಹುತೇಕವಾಗಿ ಎಲ್ಲ ಡೀಟೇಲ್ಸ್ ಇರುತ್ತೆ ಅನಾಲಿಟಿಕ್ಸ್ ಅಲ್ಲಿ. ಅನಾಲಿಟಿಕ್ಸ್ ನ ನೀವು ನೋಡ್ತಾ ಇರ್ಬೇಕು ಅವಾಗವಾಗ. ಆಗ ಮಾತ್ರ ನೀವು ಹೆಚ್ಚು ಕಲಿತು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾದ ಕಂಟೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಹೀಗೆ ಇನ್ನು ಡೀಟೇಲ್ಸ್ ಅನ್ನ ನೀವು ನೋಡ್ತಾ ಹೋಗ್ಬೋದು. ಹಾಗೆ ಈಗ ನಾನು ಮೇಲ್ ಬರ್ತೀನಿ. ನೆಕ್ಸ್ಟ್ ಆಡಿಯನ್ಸ್ ಅಂತ ಇದೆ ನೋಡಿ. ಆಡಿಯನ್ಸ್ ಮೇಲೆ ಈಗ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಮಂತ್ಲಿ ಆಡಿಯನ್ಸ್ ಎಷ್ಟು ಬರ್ತಾ ಇದ್ದಾರೆ ಮತ್ತೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬರ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಮೇಜರ್ ಆಗಿ ಈ ಒಂದು ಭಾಗದಲ್ಲಿ ಇದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ಕೋಬಹುದು, ಮಂತ್ಲಿ ನನಗೆ ಇಷ್ಟು ಆಡಿಯನ್ಸ್ ಬರ್ತಾ ಇದ್ದಾರೆ ನೋಡಿ. 35.4 ಬರ್ತಾ ಇದ್ದಾರೆ. ಸಬ್ಸ್ಕ್ರೈಬರ್ಸ್ 525 ಪ್ಲಸ್ ಬರ್ತಾ ಇದ್ದಾರೆ. ನೋಡ್ರಿ, ಬಹಳ ಇದು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬರ್ತಾ ಇದ್ದಾರೆ ನನಗೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ಉಳಿದಂತೆ ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಕೂಡ ಇದೆ. ಯಾವ್ಯಾವ ನ್ಯೂ ವ್ಯೂವರ್ಸಾ, ಕ್ಯಾಸುವಲ್ ವ್ಯೂವರ್ಸಾ, ರೆಗ್ಯುಲರ್ ವ್ಯೂವರ್ಸಾ ಅಂತಿದೆ. ನ್ಯೂ ವ್ಯೂವರ್ಸ್ ಎಷ್ಟು ಬರ್ತಾರೆ ಅಂದ್ರೆ ನೋಡಿ 62% ಬರ್ತಾ ಇದ್ದಾರೆ. ಹೊಸಬ್ರು ಬರೋರು, ನನ್ನ ಚಾನಲ್ ರೆಗ್ಯುಲರ್ ಇರೋರಲ್ಲ ಅವರು. ಇನ್ನು ಕ್ಯಾಸುವಲ್ ಅವಾಗ ಹೋಗೋರು, ಬಂದು ಹೋಗ್ತಾರಲ್ಲ ಅಂತವ್ರು 27% ಇದೆ. ರೆಗ್ಯುಲರು 9 ಇದೆ. ಅಂದ್ರೆ ನೋಡಿ, ರೆಗ್ಯುಲರೇ ಕಡಿಮೆ ಇದೆ, ಹೊಸಬ್ರೆ ಜಾಸ್ತಿ ಬರ್ತಾರ. ಹೀಗೆ ಹೊಸಬ್ರು ಬರ್ತಾ ಇರ್ತಾರೆ. ನೀವು ಅದಕ್ಕೇನೆ ನೀವು ಕಂಟಿನ್ಯೂಟಿಯನ್ನ ಇಟ್ಕೋಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಏನೋ ಒಂದಿನ ಬಂದಿಲ್ಲ ಅಂದ್ರೆ ಬಿಟ್ಬಿಡ್ಬಾರ್ದು. ಆ ದಿಸೆಯಿಂದಾಗಿ ಇದನ್ನ ಇಟ್ಕೊಳ್ಳಿ. ಇನ್ನು ಪಾಪ್ಯುಲರ್ ವಿತ್ ಡಿಫ್ರೆಂಟ್ ಆಡಿಯನ್ಸ್ ಅಂತಾನು ಕೂಡ ಇದೆ. ಯಾವಾಗ ಪಾಪ್ಯುಲರ್ಸ್ ವಿಡಿಯೋಗಳು ಹಾಕ್ತವೆ ಹಾಗೆ ಆಡಿಯನ್ಸ್ ಕೂಡ ಡಿಫ್ರೆಂಟ್ ಆಗಿ ಬರ್ತಾ ಇದ್ದಾರೆ. ಅದು ಹೀಗ್ ಬರ್ತಾ ಇದ್ದಾರೆ ಅಂತಕ್ಕಂಥ ಪರ್ಸೆಂಟೇಜ್ ಅನ್ನ ಅದು ಕೊಟ್ಬಿಡುತ್ತೆ. ಡಿಫ್ರೆಂಟ್ ವಿಡಿಯೋಗೆ ಡಿಫ್ರೆಂಟ್ ಆಡಿಯನ್ಸ್ ಬರ್ತಾ ಇರ್ತಾರೆ. ಅದರ ಪರ್ಸೆಂಟೇಜ್ ಅನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ. ದೆನ್ ವಿಡಿಯೋಸ್ ಗ್ರೋಯಿಂಗ್ ಯುವರ್ ಆಡಿಯನ್ಸ್ ಲಾಸ್ಟ್ 90 ಡೇಸ್ ಅಂತ ಕೊಡ್ತಾರೆ. ಅಂದ್ರೆ ನಿಮ್ಮ ವಿಡಿಯೋಸ್ ಗ್ರೋ ಆಗ್ಲಿಕ್ಕೆ ಲಾಸ್ಟ್ 90 ಡೇಸ್ ಅಲ್ಲಿ ಯಾವ್ಯಾವ ವಿಡಿಯೋಗಳು ಬೇಕಾಗ್ತು ಅಂತ ಕೊಡ್ತಾ ಹೋಗ್ತಾರೆ. ನ್ಯೂ ವ್ಯೂವರ್ಸ್ ಹೂ ರಿಟರ್ನ್ ನೋಡಿ, ನ್ಯೂ ವ್ಯೂವರ್ಸ್ ಮತ್ತೆ ಯಾರ್ಯಾರೆಲ್ಲ ಬಂದ್ರು. ನ್ಯೂ ವ್ಯೂವರ್ಸ್ ಬರ್ತಾರೆ, ಹೊರಟೋಗ್ಬಿಡ್ತಾರೆ. ಆದ್ರೆ ಮತ್ತೆ ಯಾರ್ಯಾರೆಲ್ಲ ಬಂದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದನ್ನು ಕೂಡ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ಚಾನಲ್ ಯುವರ್ ಆಡಿಯನ್ಸ್ ವಾಚರ್ಸ್, ಯುವರ್ ಆಡಿಯನ್ಸ್ ನಿಮ್ಮ ವಿಡಿಯೋಗಳನ್ನ ನೋಡ್ತಕ್ಕಂಥವ್ರು ಬೇರೆ ಯಾವ ಚಾನಲ್ ನೆಲ್ಲ ನೋಡ್ತಾರೆ ಇದು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇದನ್ನ ನೋಡ್ತಾ ಇದ್ರೆ ನೀವು ಇದ್ರ ರಿಲೇಟೆಡ್ ಕಾಂಟೆಂಟ್ ಅನ್ನು ಮಾಡೋದು ಹೆಚ್ಚು ವ್ಯೂವರ್ಸ್ ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ದಿಸೆಯಿಂದಾಗಿ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಅಂತಕ್ಕಂಥದ್ದು. ಸರಿ, ಹೀಗೆ ನೀವು ಬಹುತೇಕವಾಗಿ ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್ ಅಲ್ಲಿ ನೀವು ನೋಡಿದ್ರೆ ಒಂದು ಅಂದಾಜು ಬಂದ್ಬಿಡುತ್ತೆ. ನನ್ನ ವಿಡಿಯೋಗಳು ಯಾವ ತರ ರನ್ನಿಂಗ್ ಆಗ್ತಾ ಇದೆ, ಯಾವ ತರ ವ್ಯೂವರ್ಸ್ ಬರ್ತಾ ಇದ್ದಾರೆ, ಯಾವ್ಯಾವ ವ್ಯೂವರ್ಸ್ ಇದ್ದಾರೆ, ಯಾವ್ಯಾವ ಚಾನಲ್ ಬೇರೆ ಚಾನಲ್ಗಳನ್ನ ನನ್ನ ವ್ಯೂವರ್ಸ್ ನೋಡ್ತಾ ಇದ್ದಾರೆ, ನಾನು ಯಾವ ತರ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಿದ್ರೆ ವ್ಯೂವರ್ಸ್ ರೆಗ್ಯುಲರ್ ಆಗಿರ್ತಾರೆ. ರೆಗ್ಯುಲರ್ ಆಗಿ ವ್ಯೂವರ್ಸ್ ಇದ್ರೆ ಬಹಳ ಉಪಯೋಗ ಆಗುತ್ತೆ. ನ್ಯೂ ವ್ಯೂವರ್ಸ್ ಬರ್ತಾನೆ ಇರ್ತಾರೆ ಬಿಡಿ, ರೆಗ್ಯುಲರ್ ಇರೋರ್ನ ನೋಡ್ಕೊಳ್ಳಿ. ಅವ್ರಿಗೋಸ್ಕರ ನೀವು ವಿಡಿಯೋಗಳನ್ನ ಮಾಡ್ತಾ ಇದ್ರೆ ಹೆಚ್ಚು ನಿಮ್ಗೆ ಕ್ಲಿಕ್ ಥ್ರೋ ರೇಟ್ ಬರ್ತಾ ಇರುತ್ತೆ. ವಿಡಿಯೋಗಳು ವೈರಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ. ವಿಡಿಯೋ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಬಹುತೇಕವಾಗಿ ವಿಡಿಯೋ ಎಂಗೇಜ್ಮೆಂಟ್ ಜಾಸ್ತಿ ಆಗ್ಬೇಕು. ಆ ತರದಲ್ಲಿ ನೀವು ರೆಡಿ ಮಾಡ್ಕೊಳ್ತಾ ಹೋಗಿ. ಇನ್ನು ರೆವಿನ್ಯೂ ಇದೆ, ರೆವಿನ್ಯೂನು ಕೂಡ ನೀವು ನೋಡ್ಕೋಬಹುದು. ಮಾನಿಟೈಸೇಷನ್ ಆಗಿದ್ರೆ ನೀವು ರೆವಿನ್ಯೂನ ಇಲ್ಲಿ ನೋಡ್ಕೋಬಹುದು. ಅದೆಷ್ಟು ರೆವಿನ್ಯೂ, ಏನು, ಯಾವ್ಯಾವ್ದ್ರಿಂದ ಬಂತು, ಯಾವ ಮಂತ್ ಅಲ್ಲಿ ಬಂತು, ಯಾವ್ದ್ರಿಂದ ಬಂತು,
ಮತ್ತೆ ಕಂಟೆಂಟ್ ಪರ್ಫಾರ್ಮೆನ್ಸ್ ಯಾವ ತರದ್ದು ಎಲ್ಲವೂ ಕೂಡ ಇಲ್ಲಿ ಇರುತ್ತೆ. ಕಂಪ್ಲೀಟ್ ಇಲ್ಲಿ ಕೂಡ ಇರುತ್ತೆ ಯಾವ ತರ ನೀವು ಅರ್ನ್ ಮಾಡ್ತಾ ಇದ್ದೀರಿ ಅಂತ. ನೋಡಿ ಇಲ್ಲಿ ವಾಚ್ ಪೇಜ್ ಆಡ್ಸ್ ಇಂದ ಎಷ್ಟು ಮಾಡಿದ್ರಿ ಅಂದ್ರೆ ಹೆಚ್ಚು ವಾಚ್ ಪೇಜ್ ಆಡ್ಸ್ ಇಂದಾನೆ ಅರ್ನಿಂಗ್ ಆಗೋದು. ನಿಮ್ಗೆ ಗೊತ್ತಿರಲಿ ಇದು ಬಹುತೇಕವಾಗಿ. ಆ ದಿಶೆಯಿಂದಾಗಿ ವಾಚ್ ಪೇಜ್ ಆಡ್ಸ್ ಇಂದಾನೆ ಇಲ್ಲೂ ಕೂಡ ಅರ್ನಿಂಗ್ ಆಗ್ತಾ ಇದೆ. ಹೀಗೆ ಕಂಪ್ಲೀಟ್ ನಿಮಗೆ ಈ ಒಂದು ಅನಾಲಿಸಿಸ್ ನ ನೀವು ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಯಾವ ತರದಲ್ಲಿ ನೀವು ವಿಡಿಯೋಗಳನ್ನ ಮುಂದೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಆ ದಿಶೆಯಿಂದಾಗಿ ಅವಾಗ ನೀವು ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಆಗ್ತಾ ಹೋಗಿ. ನೆಕ್ಸ್ಟ್ ಯಾವ ತರದ ವಿಡಿಯೋಗಳನ್ನ ಮಾಡಿದ್ರೆ ಉತ್ತಮ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೆಚ್ಚು ನಿಮ್ಮ ವಿಡಿಯೋಗಳನ್ನ ವೈರಲ್ ಯಾವ ತರ ಮಾಡ್ಕೋಬೇಕು ಅಂತ ನಿಮ್ಗೆ ಐಡಿಯಾ ಬರುತ್ತೆ. ವಿತ್ ಅನಾಲಿಟಿಕ್ಸ್ ನೀವು ನೋಡ್ಬಿಟ್ಟು ಅದೇ ತರದ ವಿಡಿಯೋಗಳನ್ನ ಹೆಚ್ಚು ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಲಾಸ್ಟ್ ಟಾಪಿಕ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಅದ್ ನೋಡಿಲ್ಲ ಅಂತಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ, ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಇದನ್ನ ನೋಡಿ ಟಾಪಿಕ್ ನ ಸೆಲೆಕ್ಟ್ ಮಾಡಬಹುದು. ಇಲ್ಲೇ ಟಾಪಿಕ್ ನ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ, ಈ ತರದಲ್ಲೇ ಮಾಡಿ ಅಂತ ಸಜೆಸ್ಟ್ ಮಾಡುತ್ತೆ. ಅದು ಕೂಡ ನಿಮ್ಗೆ ಉತ್ತಮ ಆಗುತ್ತೆ. ಸರಿ, ಹೀಗೆ ಆದಷ್ಟು ಅನಾಲಿಟಿಕ್ಸ್ ನ ಅಟ್ಲೀಸ್ಟ್ ನೀವು ಹೆಚ್ಚು ನೋಡಿಲ್ಲ ಅಂದ್ರೆ 15 ಡೇಸ್ ತಿಂಗಳಿಗೊಂದ್ಸಾರ ಆದ್ರೂ ನೋಡಿದ್ರೆ ಉತ್ತಮ. ಅವಾಗ ನೀವು ಹೆಚ್ಚು ನಿಮ್ಮ ಚಾನೆಲ್ ನ ಗ್ರೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ವೀಕ್ಷಕರೇ, ಕಂಪ್ಲೀಟ್ ಅನಾಲಿಟಿಕ್ಸ್ ಅಲ್ಲಿ ಏನೇನೆಲ್ಲ ಇರುತ್ತೆ, ಯಾವ್ಯಾವ ವಿಚಾರವನ್ನ ನಾನು ಗಮನ ಇಟ್ಕೊಂಡು ಯೂಟ್ಯೂಬ್ ನ ನಡೆಸಬೇಕು ಅಂತಕ್ಕಂಥ ಎಲ್ಲ ವಿಚಾರ ನಿಮಗ್ ಗೊತ್ತಾಗಿದೆ. ನೀವಿನ್ನೂ ಅನಾಲಿಟಿಕ್ಸ್ ನ ನೋಡದೆ ಇದ್ರೆ ಈಗ್ಲೇ ಹೋಗಿ ನೋಡಿ. ಜೊತೆಗೆ ನಿಮ್ಮ ಚಾನಲ್ ನ ಅದೇ ರೀತಿಯಾಗಿ ಸೆಟಪ್ ಮಾಡಿ ಬಿಲ್ಡ್ ಮಾಡ್ತಾ ಹೋಗಿ ಖಂಡಿತ ಗ್ರೋ ಆಗುತ್ತೆ. ನಿಮ್ಗೆ ವ್ಯೂಸು, ಸಬ್ಸ್ಕ್ರೈಬರ್ಸು, ಎಂಗೇಜ್ಮೆಂಟ್ ಎಲ್ಲ ಬರುತ್ತೆ, ಮಾನಿಟೈಸೇಷನ್ ಆಗುತ್ತೆ, ದುಡ್ಡು ಕೂಡ ಬರ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಎಷ್ಟೋ ಜನ ಯೂಟ್ಯೂಬರ್ಗೆ ಮಾಹಿತಿ ಬೇಕಾಗುತ್ತೆ, ಆ ದಿಸೆಯಿಂದಾಗಿ ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.